ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಮುಂದುವರಿದ ಭಾಗ. ಬಾಲಾರ್ಕನಂತೆ ಕಂಗೊಳಿಸುವ ರಥವನ್ನು ಮಾತಲ್ಲೇ ತಂದನೋ ಧರೆಗೆ, ವಾಸವನಿತ್ತ ತೇರನ್ನು ರೇಖೋಯಿಂದ ಕೈ ಜೋಡಿಸುತ್ತ ದಾಶರಥಿಗೆ. ದಿವ್ಯವರೂಥವನೇರಿದ ಕಾಕುತ್ಸ್ಯ ಬಲವಂದು ವಂದಿಸಿಕೊಳ್ಳುತ್ತ, ಸಾರಥ್ಯ ವಹಿಸಲು ಮಾತಲೆ ಕುಳಿತನು ಚಮ್ಮಟಿಗೆಯನೆತ್ತಿಕೊಳ್ಳುತ್ತ. ಕ್ರುದ್ಧ ರಾವಣ ಬಿಟ್ಟ ಅಸುರಾಸ್ತ್ರದಿಂಬಂದ ವಿಷವುಳ್ಳ ಸರ್ಪಗಳನ್ನು, ಗರುಡಾಸ್ತ್ರವನ್ನು ಸಂಧಾನಿಸಲು ರಾಮ ಲಂಕೇಶನಂಕೆ ತಪ್ಪಿದನು. ಪ್ರತ್ಯಸ್ತ್ರದಿಂ ರಾಮ ಗೆಲುವನ್ನು ಹೊಂದಲು ಸೈರಿಸಲಾರದೆ ಕುದಿದ. 20 ಕೈಗಳ ಲಂಕಾ ಸಾಮ್ರಾಟನು ಅಸಹನೆಯಿಂದಲೇ ಬೆಂದ. ತೂಣೀರದಿಂದಂಬು ರಾಶಿಯ ಸೆಳೆಯುತ್ತ ಹೊಡೆದನು ಮಾತಲಿಯನ್ನು. ಸುರಮಾಜಿಗಳ ಕಾಣೆ ಏಟಿನಿಂಬಾದಿಸಿ ಗೆದ್ದುಕೊಂಡನು ರಾಮನನ್ನು. ಶ್ರೀರಾಮಚಂದ್ರಗೆ ರಹುವಿನಿಂದದಿ ಬಂದ ರಾವಣನನ್ನು ಕಂಡು, ಕೀಶಸ್ತೋಮವು ಕಣ್ಣೀರ್ಗರೆದು ಧನುಜನ ಕೃತ್ಯದಿಂ ವ್ಯಾಕುಲಗೊಂಡು. 20 ಕಣ್ಗಳ ಅಸುರಾಧಿಪತಿಯನ್ನು ನೋಟದಿಂದಲೇ ಸುಡುವಂತೆ ದಿಟ್ಟಿಸಿರಲು ರಾಮ ಭೂಮಿಯೇ ನಡುಗಿತು ಉತ್ಪಾತವುಂಟಾಗುವಂತೆ. ದುಷ್ಟಾತ್ಮ ರಾವಣ ರಾಮನ ವಧಿಸಲು ಕೂಲಾಯುಧವನ್ನೆತ್ತಿಕೊಂಡ. ಪ್ರಳಯಾಗ್ನಿಯಂದದಿ ಬಂದ ಕೈದುದ ನೋಡಿ ಐಕ್ಷ್ಯಕವ ಪಿಡಿದ ಕೋದಂಡ. ಎಸೆದ ಶೂಲದ ವೇಗ ತಡೆದ ನಿಲ್ಲಿಸಲೆಂದು ಶರವೃಷ್ಟಿ ಗರೆದನು ರಾಮ. ಸುಟ್ಟು ಹಾಕಿತು ಶೂಲ ರಾಮ ಬಾಣವನೆಲ್ಲ ಅರ್ಪಡಿಸಿದ ಸಾರ್ವಭೌಮ. ಎತ್ತಿಕೊಳ್ಳುತ್ತಲಾಗ ಮಾತಲೆ ನೀಡಿದ ಇಂದ್ರ ನಿರ್ಮಿತ ಶಕ್ತಿಯನ್ನು, ಕಾಕುತ್ಸ್ಯ ಶಕ್ತಿಯ ತೂತುಗುತ್ತೆಸೆಯಲು ಮುರಿದು ಹಾಕಿತು ಶೂಲವನ್ನು. ಜಾನಕಿಪತಿ ಪಿಟ್ಟ ಶರಗಳ ದಾಳಿಗೆ ಮಂಡೋದರಿ ಪ್ರಿಯ ಸೆಟೆದು, ಸಮದಂಡಿಯಾಗಿಯೇ ಕಾದಿದನ್ ರಾಮನು ಮಾರ್ಗಣಗಳ ಮಳೆಗರೆದು. ವಿಶ್ವಾಮಿತ್ರನು ಕೊಟ್ಟ ಅಸ್ತ್ರಗಳೆಲ್ಲವೂ ರಾಮಂಗೆ ಕಾಣಿಸಿಕೊಳ್ಳಲು, ಮಂತ್ರ ದೇವತೆಯರ್ಗೆ ಮನದಲ್ಲೇ ವಂದಿಸಿ ಅಣಿಯಾದ ಹಗೆಯನ್ನು ಕೊಲ್ಲಲು. ರಾಮ ಬಾಣದ ಮುಂದೆ ನಿಷ್ಕ್ರಿಯವಾಯಿತು ದಾನವ ಸಾಮ್ರಾಟನ ದಟ್ಟು. ಸಾರಥಿ ರಣದಿಂದ ಲಾಚೆಗೆ ಕರೆದೊಯ್ಯೆ ಅಸುರನಿಗೇರಿತು ಸಿಟ್ಟು. ಶ್ರೀರಾಮನೊಂದಿಗೆ ಹೋರಾಡಿ ಬಳಲಿರೆ ವಿಶ್ರಾಂತಿ ಸಿಗಲೆಂದುಕೊಂಡು, ರಣರಂಗದಿಂ ದೂರ ತಂದೆನೆಂದನು ಸೂತ ತುಳುಕು ನಿರ್ಗಣ್ಣಲ್ಲೇ ಕಂಡು. ಆದಿತ್ಯ ಹೃದಯವನೆಂಬುವ ದಿವ್ಯ ಮಂತ್ರವ ಉಪದೇಶಿಸಲು ರಾಘವಂಗೆ, ತ್ವರೆಯಿಂದ ದರ್ಶನವಿತ್ತರಗತ್ಯರು ರಣಭೂಮಿಯಲ್ಲಿ ದಾಶರಥಿಗೆ. ರಶ್ಮಿ ರಾಶಿಯ ಬೀರಿ ಜೀವಕೋಟಿಯ ಕಾವ್ಯ ವಿವಸಂತನ ಸ್ತುತಿಸು. ಆದಿತ್ಯ ಸವಿತಾ ದಿವಾಕರ ಭಾಸ್ಕರ ನಿನ್ನುತ್ತ ಸೂರ್ಯನ ಜಪಿಸು. ಮಂತ್ರವ ಪಠಿಸಲು ಯುದ್ಧದೊಳು ವಿಜಯವ ಗಳಿಸುವೆ ನೆನ್ನಲು ಮುನಿಯು. ಸ್ಥಿರಚಿತ್ತದಿ ಮಂತ್ರಧಾರಣ ಮಾಡುತ್ತಾ ಸಿದ್ಧನಾದನು ದಾಶರಥಿಯು. ಧನುಜೇಶನಿಂದಂತೆ ರಥಕಾರ ಹೊಡೆದನು
ತೇರನ್ನೋ ಬವರಾದ ಕಣಕೆ ಕೆಂದುಳ ನೆಬ್ಬಿಸಿ ಮಾತಾಲೆ ನಡೆಸಿದ ದೇವ ರೂಥಾವ ದುರಕೆ. ಧನ್ಯವಾದಗಳು.